ಐಪಿಎಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾರದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಜಸ್ಥಾನ ಮತ್ತು ಮುಂಬೈ ನಡುವಿನ ಮ್ಯಾಚ್ ಅಲ್ಲಿ ರಾಜಸ್ಥಾನ ಗೆದ್ದು ಬೀಗಿದೆ. ಆರ್ಆರ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಆಟಗಾರ ದೀಪಕ್ ಚಹರ್ ಅನಗತ್ಯ ದಾಖಲೆ ಕೂಡ ಬರೆದಿದ್ದಾರೆ. ಆರಂಭಿಕ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಮೊದಲ ಓವರ್ನಲ್ಲೇ 22 ರನ್ ಗಳಿಸುವ ಮೂಲಕ ದೀಪಕ್ ಚಹರ್ಗೆ ಆಘಾತ ನೀಡಿದರು. 22 ರನ್ಗಳನ್ನ ಬಿಟ್ಟುಕೊಟ್ಟ ಚಹರ್ ಐಪಿಎಲ್ ಇತಿಹಾಸದಲ್ಲಿ ಮುಂಬೈ ಇಂಡಿಯನ್ಸ್ ಪರ ಅತ್ಯಂತ ದುಬಾರಿ ಮೊದಲ ಓವರ್ ಎಸೆದ ಬೌಲರ್ ಎನ್ನುವಂತ ದಾಖಲೆ ಬರೆದಿದ್ದಾರೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವೇಗಿ ಆವೇಶ್ ಖಾನ್ ಇದೀಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಎಲ್ಎಸ್ಜಿಗೆ 1 ರನ್ ಬೇಕಿದ್ದಾಗ ಪಂತ್ ಅವರು ಲಾಂಗ್ ಆನ್ ಕಡೆಗೆ ಚೆಂಡನ್ನ ಬಾರಿಸಿದ್ರು. ರಿಷಬ್ ಪಂತ್ ಬಾರಿಸಿದ ಚೆಂಡು ಬೌಂಡ್ರಿ ಗೆರೆ ಮುಟ್ಟುವ ಮೊದಲೇ ಉತ್ಸಾಹದಲ್ಲಿ ಓಡಿ ಬಂದ ಆವೇಶ್ ಖಾನ್ ತಮ್ಮ ಬ್ಯಾಟ್ನಿಂದ ಚೆಂಡನ್ನ ಮತ್ತೆ ಮೈದಾನದ ಒಳಕ್ಕೆ ಹೊಡೆದಿದ್ದಾರೆ. ಈ ವಿಡಿಯೋ ಈಗ ವೈರಲ್ ಆಗ್ತಿದೆ. ಆವೇಶ್ ಖಾನ್ ರನ್ನ ಒಂದು ಪಂದ್ಯದಿಂದ ಬ್ಯಾನ್ ಮಾಡಬೇಕು ಎನ್ನುವಂತ ಒತ್ತಾಯ ಕೇಳಿ ಬರ್ತಿದೆ. ಬಿಸಿಸಿ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಎನ್ನುವಂತ ಕುತೂಹಲ ಕೂಡ ಇದೆ. ಸಿಎಸ್ಕೆ ವಿರುದ್ಧದ ಪಂದ್ಯದ ಬಳಿಕ ಆರ್ಸಿಬಿ ಆಟಗಾರರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಮಾತನಾಡುವಾಗ ರೊಮ್ಯಾರಿಯೋ ಶೆಫರ್ಡ್ ಮಾಡಿರುವಂತ ಕೈ ಸನ್ನಿಹ ವಿಡಿಯೋ ವೈರಲ್ ಆಗ್ತಿದೆ. ಟಿಮ್ ಡೇವಿಡ್ ಅವರ ಬ್ಯಾಟಿಂಗ್ ಶೈಲಿಯನ್ನ ಅಣಕಿಸಿದ ಶೆಫರ್ಡ್, ಟಿಮ್ ನೀನು ಮೊದಲು 5 ಎಸೆತಗಳನ್ನ ತುಂಬಾ ಶಾಂತವಾಗಿ ಎದುರಿಸ್ತೀಯಾ, ನಂತರ ಏನಾಗುತ್ತೆ ಅಂದ್ರೆ ಅಂತ ಹೇಳ್ತಾ ಕೈ ಸನ್ನಿಹ ಮಾಡಿದ್ದಾರೆ. ಇತ್ತ ಶೆಫರ್ಡ್ ಅವರ ಕೈ ಸನ್ನಿಹ ವಿಶ್ಲೇಷಣೆ ಕಂಡು ಕೊಹ್ಲಿ ಸೇರಿದಂತೆ ಇಡೀ ತಂಡವೇ ಜೋರಾಗಿ ನಗಲಾರಂಭಿಸಿದೆ. ಐಪಿಎಲ್ 2025ರ ಸಾಲಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದು ನನ್ನ ವೃತ್ತಿ ಜೀವನಕ್ಕೆ ಸಿಕ್ಕ ಟರ್ನಿಂಗ್ ಪಾಯಿಂಟ್ ಅಂತ ದೇವದತ್ ಪಡಿಕ್ಕಲ್ ಹೇಳಿದ್ದಾರೆ. ಆರ್ಸಿಬಿ ಜೊತೆ ಅವಕಾಶ ಸಿಕ್ಕಾಗ ನಾನು ಮಾಡಬೇಕಾದ ಅನೇಕ ಸಂಗತಿಗಳಿವೆ ಅನ್ನೋದನ್ನ ತಿಳ್ಕೊಂಡೆ. ಫಲಿತಾಂಶ ಏನೇ ಆಗಲಿ ಅದರ ಬಗ್ಗೆ ಚಿಂತಿಸದೆ ಆ ವಿಚಾರಗಳ ಮೇಲೆ ಸಂಪೂರ್ಣವಾಗಿ ಕೆಲಸ ಮಾಡೋಕೆ ನಾನು ಬದ್ಧನಾಗಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ದಾಗಿ ಪಡಿಕ್ಕಲ್ ಹೇಳಿದ್ದಾರೆ. 2026ರ ಸಾಲಿನ ಟೂರ್ನಿಯಲ್ಲಿ ಸಿಎಸ್ಕೆ ತಂಡದ ಮಾಜಿ ನಾಯಕ ಎಂಎಸ್ ಧೋನಿ ಹೊರಗುಳಿಯುವುದೇ ಸರಿ ಅಂತ ರವಿಚಂದ್ರನ್ ಅಶ್ವಿನ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಸ್ಪಿನ್ ಮಾಂತ್ರಿಕ ಅಶ್ವಿನ್ ಪ್ರಕಾರ ಧೋನಿಯನ್ನ ಕೇವಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸೋದು ಸರಿಯಲ್ಲ. ಧೋನಿ ತಂಡದಲ್ಲಿದ್ರೆ ಅವರು ಆಡುವ 11ರ ಬಳಗದಲ್ಲಿ ಪ್ರಮುಖ ಆಟಗಾರನಾಗಿ ಇರಬೇಕು. ಇಲ್ಲದೇ ಇದ್ರೆ ಸಂಪೂರ್ಣವಾಗಿ ಸೀಸನ್ ಇಂದಲೇ ವಿಶ್ರಾಂತಿ ಪಡೆಯಬೇಕು ಅಂತ ಅಶ್ವಿನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆರ್ಸಿಬಿ ತಂಡದ ಟ್ರಾವೆಲ್ ಜೆರ್ಸಿ ಭಾರಿ ಗಮನ ಸೆಳೆದಿದೆ. ಮರೂನ್ ಶೇಡ್ ನ ರೂಬಿ ಶಿಮ್ಮರ್ ಬಣ್ಣದ ಈ ಡ್ರೆಸ್ ನಲ್ಲಿ ಆರ್ಸಿಬಿಯ ಟ್ರೇಡ್ ಮಾರ್ಕ್ ಗೋಲ್ಡನ್ ಬಣ್ಣದಲ್ಲಿ ಆರ್ಸಿಬಿ ಎಂದು ಮುದ್ರಿಸಲಾಗಿದೆ. ಶೋಲ್ಡರ್ ಭಾಗದಲ್ಲೂ ಕೂಡ ಗೋಲ್ಡನ್ ಪೈಪಿಂಗ್ ನೀಡಲಾಗಿದೆ. ಹೊಸ ವಿನ್ಯಾಸದ ಜೆರ್ಸಿಯಲ್ಲಿ ಗುವಾಹಟಿಗೆ ಹಾರಿರುವಂತ ಆರ್ಸಿಬಿ ಹೀರೋಗಳು ಎಲ್ಲರ ಗಮನ ಸೆಳೆದಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣವನ್ನ ನವೀಕರಿಸಲು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮುಂದಾಗಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಕ್ರೀಡಾಂಗಣದ ಆಸನ ಸಾಮರ್ಥ್ಯವನ್ನ 20,000ದಷ್ಟು ಹೆಚ್ಚಿಗೆ ಮಾಡೋಕೆ ಪ್ರೇಕ್ಷಕರಿಗೆ ಸುಧಾರಿತ ಸೌಲಭ್ಯಗಳನ್ನು ಒದಗಿಸಲು ಟೆಂಡರ್ ಪ್ರಕ್ರಿಯೆ ಆರಂಭ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ವೆಂಕಟೇಶ್ ಪ್ರಸಾದ್, ನವೀಕರಣ ಕಾರ್ಯ ಪೂರ್ಣಗೊಳಿಸಲು ನಾವು ಯಾವುದೇ ಟೈಮ್ ಲೈನ್ ಅನ್ನ ನಿಗದಿಪಡಿಸಿಲ್ಲ. ಆದರೆ ನನ್ನ ಅಧಿಕಾರಾವಧಿಯಲ್ಲೇ ಕ್ರೀಡಾಂಗಣವನ್ನ ನವೀಕರಿಸುವ ಗುರಿ ಹೊಂದಿದ್ದೇವೆ ಎಂದಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರಲ್ಲಿ ಭರ್ಜರಿ ಆರಂಭ ಕಂಡಿರುವಂತಹ ಡೆಲ್ಲಿ ತಂಡಕ್ಕೆ ಈಗ ಆಘಾತ ಎದುರಾಗಿದೆ. ತಂಡದ ಪ್ರಮುಖ ವೇಗಿ ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರ ಮಿಚೆಲ್ ಸ್ಟಾರ್ಕ್ ಗಾಯದ ಸಮಸ್ಯೆಯಿಂದಾಗಿ ಕನಿಷ್ಠ ಮುಂದಿನ 3 ಪಂದ್ಯಗಳಿಗೆ ಗೈರಾಗುವಂತಹ ಸಾಧ್ಯತೆ ಇದೆ. 2025-26ರ ಆಸ್ಟ್ರೇಸ್ ಸರಣಿ ವೇಳೆ ಸ್ಟಾರ್ಕ್ ಅವರು ಭುಜ ಮತ್ತು ಮೊಣಕೈಗೆ ತೀವ್ರ ಪೆಟ್ಟಾಗಿತ್ತು. ಹೀಗಾಗಿ ಪ್ರಸ್ತುತ ಆಸ್ಟ್ರೇಲಿಯಾದಲ್ಲೇ ಉಳಿದುಕೊಂಡು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಹ್ಯಾಟ್ರಿಕ್ ಸೋಲಿನ ಆತಂಕದಲ್ಲಿರುವ ಗುಜರಾತ್ ಟೈಟನ್ಸ್ ತಂಡ ಇವತ್ತು ಅದ್ಭುತವಾದಂತಹ ಫಾರ್ಮ್ನಲ್ಲಿರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಎದುರಿಸಲಿದೆ. ಉಭಯ ತಂಡಗಳು ಉತ್ತಮ ಬ್ಯಾಟಿಂಗ್ ಲೈನ್ಅಪ್ ಅನ್ನ ಹೊಂದಿವೆ. ಎರಡೂ ತಂಡಗಳು ಕೂಡ 8ನೇ ಕ್ರಮಾಂಕದವರೆಗೆ ಬ್ಯಾಟಿಂಗ್ ಮಾಡಬಲ್ಲ ಆಟಗಾರರನ್ನ ಹೊಂದಿವೆ. ಇಂದಿನ ಪಂದ್ಯದಲ್ಲಿ ಅಗ್ರ ಕ್ರಮಾಂಕ ಮತ್ತೊಮ್ಮೆ ಪ್ರಮುಖ ಪಾತ್ರ ವಹಿಸಲಿದೆ. ನಾಯಕ ಗಿಲ್ ತಂಡಕ್ಕೆ ಮರಳುವಂತ ನಿರೀಕ್ಷೆ ಇದೆ. ಹಾಗೆ 2 ಕಳಪೆ ಪ್ರದರ್ಶನಗಳ ಬಳಿಕ ರಾಹುಲ್ ಬ್ಯಾಟಿಂಗ್ ಫಾರ್ಮ್ಗೆ ಮರಳಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಐಪಿಎಲ್ ಪಂದ್ಯಗಳಿಗೆ ಮಳೆ ಕಾಟ ಜೋರಾಗಿದೆ. ಇವತ್ತಿನ ಪಂದ್ಯಕ್ಕೂ ಕೂಡ ಮಳೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಡೆಲ್ಲಿ ವರ್ಸಸ್ ಗುಜರಾತ್ ನಡುವಿನ ಪಂದ್ಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. 51% ರಷ್ಟು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಇವೆಷ್ಟು ಇವತ್ತಿನ ಐಪಿಎಲ್ ರೌಂಡ್ ಆಫ್ ಸುದ್ದಿಗಳು. ನಮಸ್ಕಾರ.